ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣನ ಸ್ನೇಹಿತರು ಗೋಪಬಾಲಕರೆಲ್ಲ ಊಟವನ್ನು ಮುಗಿಸಿ ಯಮುನಾ ನದಿ ತಟಕ್ಕೆ ಹೋಗ್ತಾರೆ. ಕೈ ಕಾಲು ಮುಖ ತೊಳ್ಕೊಂಡು ಬರೋದಕ್ಕೆ, ನೀರು ಕುಡಿಯೋದಕ್ಕೆ ಅಂತೇಳಿ. ಕೃಷ್ಣ ಒಬ್ಬನೇ ಕೊಳಲು ಊದಿಕೊಂಡು ಅಲ್ಲಿ ಕೂತಿರುತ್ತಾರೆ. ಬ್ರಹ್ಮ ಏನು ಮಾಡ್ತಾನೆ. ಸೊ ಈ ಗೋಪಬಾಲಕರನ್ನೆಲ್ಲ ಅಪಹರಿಸಿಕೊಂಡು ತನ್ನ ಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ. ಗೋಪಬಾಲಕರನ್ನು ಮಾತ್ರ ಅಲ್ಲ, ಹಸುವಿನ ಕರುಗಳನ್ನು ಕೂಡ ತನ್ನ ಜೊತೆ ಅಪಹರಿಸಿಕೊಂಡು ಕರ್ಕೊಂಡು ಹೋಗ್ತಾನೆ. ನೋಡೋಣ, ದೇವೋತ್ತಮ ಪರಮಪುರುಷನಾಗಿದ್ದರೆ ಈ ಬಾಲಕ ಈಗ ಯಾವ ಥರ ಲೀಲೆಯನ್ನು ಮಾಡ್ತಾನೆ ನೋಡೋಣ. ಇಷ್ಟು ಹೊತ್ತು ಸಾಮಾನ್ಯನಾಗಿ ಲೀಲೆ ಮಾಡ್ತಾ ಇದ್ನಲ್ಲ, ಇನ್ನೇನು ಮಾಡ್ತಾನೆ ನೋಡೋಣ ಅಂತೇಳಿ ಎಲ್ಲವನ್ನ ತನ್ನ ಜೊತೆ ಕರ್ಕೊಂಡು ಅವರು ತಮ್ಮ ಲೋಕಕ್ಕೆ ಹೋಗ್ತಾರೆ. ಇಲ್ಲಿ ಕೃಷ್ಣ ಕಾಯ್ತಾ ಇದ್ದಾರೆ. ಗೋಪಬಾಲಕರು ಎಷ್ಟೊತ್ತಾದರೂ ಬರ್ತಾ ಇಲ್ಲ. ಹಸುವಿನ ಕರುಗಳು ಕಾಣ್ತಾ ಇಲ್ಲ. ಎಲ್ಲಿ ಹೋದ್ರು, ಏನಾದ್ರು ಅಂತ ಯೋಚನೆ ಮಾಡಿದಾಗ ಕೃಷ್ಣನಿಗೆ ಗೊತ್ತಾಗದಿರುವಂಥದ್ದು ಏನಿದೆ ಗೊತ್ತಾಗುತ್ತೆ. ಓ, ಇದು ನನ್ನ ಹಿರಿಯ ಪುತ್ರನಾಗಿರುವಂತಹ ಬ್ರಹ್ಮ ಮಾಡಿರುವಂತಹ ಕೆಲಸ. ನಾನು ಈಗಲೇ ಅವನಿಗೆ ಬುದ್ಧಿಯನ್ನ ಕಲಿಸುವುದಿಲ್ಲ. ಮುಂದೆ ಅವನು ಇದನ್ನ ತಿಳಿದುಕೊಳ್ಳಲಿದ್ದಾನೆ, ಏನು ಇದರ ಪರಿಣಾಮ ಏನು ಅಂತೇಳಿ. ಆದರೆ ಈಗ ಕತ್ತಲಾಗ್ತಾ ಬರ್ತಾ ಇದೆ, ಸಂಜೆ ಆಯಿತು, ಮನೆಗೆ ಹೋಗುವಂಥ ಸಮಯವಾಯಿತು. ಈಗ ಈ ಗೋಪಬಾಲಕರ ತಾಯಿಯಂದರಿಗೆ ನಾನು ಏನು ಉತ್ತರ ಹೇಳಲಿ? ಬ್ರಹ್ಮ ಅಪಹರಿಸಿಕೊಂಡು ಹೋಗಿದ್ದಾನೆ. ಸೊ ಮಾತೆಯಂದಿರು ದುಃಖಿತರಾಗುತ್ತಾರೆ, ತಮ್ಮ ಮಕ್ಕಳಿಲ್ಲ ಅಂದರೆ. ಆದ್ದರಿಂದ ಕೃಷ್ಣ ಏನು ಮಾಡ್ತಾರೆ, ತಮ್ಮನ್ನ ತಾವು 100 ಗೋಪಬಾಲಕರನ್ನಾಗಿ ವಿಸ್ತರಿಸಿಕೊಳ್ಳುತ್ತಾರೆ. ಹಸುವಿನ ಕರುಗಳನ್ನಾಗಿ ಕೂಡ ವಿಸ್ತರಿಸಿಕೊಳ್ಳುತ್ತಾರೆ. ಪ್ರತಿಯೊಂದು ಗೋಪಬಾಲಕರಿಗೂ ಆದೇಶ ನೀಡುತ್ತಾರೆ, ನಿಮ್ಮ ನಿಮ್ಮ ಮನೆಗೆ ತೆರಳಿ ಅಂತೇಳಿ. ಸೊ ಎಲ್ಲ ಗೋಪಬಾಲಕರು ತಮ್ಮ ತಮ್ಮ ಮನೆಗೆ ತೆರಳುತ್ತಾರೆ. ಕೃಷ್ಣನ ವಿಸ್ತರಣೆ ಅದು. ನಿಜವಾದ ಗೋಪಬಾಲಕರು ಅವರನ್ನ ಬ್ರಹ್ಮ ಕರೆದುಕೊಂಡು ಹೋಗಿದ್ದಾನೆ. ಸೊ ಕೃಷ್ಣನ ವಿಸ್ತರಣೆ ಆಗಿರುವಂಥ ಎಲ್ಲ ಗೋಪಬಾಲಕರು ತಮ್ಮ ತಮ್ಮ ಮನೆಗಳಿಗೆ ಹೋದಾಗ ಆ ಮಾತೆಯಂದರಿಗೆ ತುಂಬಾನೇ ಆಶ್ಚರ್ಯವಾಗುತ್ತೆ. ಯಾಕೋ ಇಂದು ನಮ್ಮ ಮಗನಲ್ಲಿ ವಿಶೇಷವಾದಂಥದ್ದು ಒಂದು ನಮಗೆ ಅಂದರೆ ಕಳೆ ಕಾಣ್ತಾ ಇದೆ, ಅಂದರೆ ಅದ್ಭುತವಾದ ಅನುಭವ ಆಗ್ತಾ ಇದೆ, ನಮಗೆ ಪ್ರೀತಿ ಉಕ್ಕಿ ಹರಿತಾ ಇದೆ. ಯಾಕೆ ಗೊತ್ತಿಲ್ಲ, ನಮ್ಮ ಮಗ ಸಾಮಾನ್ಯನಾಗಿ ಅನಿಸ್ತಾ ಇಲ್ಲ ನಮ್ಗೆ. ಯಾಕಂದರೆ ದೇವೋತ್ತಮ ಪರಮಪುರುಷ, ಅವರಿಗೆ ಗೊತ್ತಿಲ್ಲ. ಹೀಗೆ ಹಸುಗಳಿಗೆ ಕೂಡ ಒಂದು ಅದ್ಭುತವಾದಂಥ ಅನುಭವ ಆಗುತ್ತದೆ. ತಮ್ಮ ಕರುಗಳು ಸಾಮಾನ್ಯವಾಗಿ ಇಲ್ಲ ಅಂತೇಳಿ ಅವು ಇನ್ನೂ ಹೆಚ್ಚಿನ ಹಾಲನ್ನು ಇಳಿಸ್ತಾ ಇರ್ತವೆ. ಯಾಕಂದರೆ ಅದು ಕೃಷ್ಣನ ವಿಸ್ತರಣೆ. ಆದ್ದರಿಂದ ಹೀಗೆ 1 ವರ್ಷಗಳು ಕಳೆದು ಹೋದವು. 1 ವರ್ಷಗಳ ನಂತರ ಬ್ರಹ್ಮ ಮತ್ತೆ ಬಂದು ನೋಡ್ತಾನೆ, ಏನೇನು ನಡೀತಾ ಇದೆ ನೋಡೋಣ. ಬ್ರಹ್ಮ ಮಲಗಿಬಿಟ್ಟಿದ್ನಂತೆ ಅವರನ್ನೆಲ್ಲ ಅಪಹರಿಸಿ ಇಟ್ಕೊಂಡು. ಅದಾದ್ಮೇಲೆ ಬ್ರಹ್ಮ 1 ವರ್ಷಗಳ ನಂತರ ಬರ್ತಾನೆ, ನೋಡ್ತಾನೆ ಇಲ್ಲಿ ಏನು ನಡೀತಾ ಇದೆ ನೋಡೋಣ ವೃಂದಾವನದಲ್ಲಿ ಅಂತೇಳಿ. ದೇವೋತ್ತಮ ಪರಮಪುರುಷ ಅಂತ ಆ ಥರ ಅವನು ತೋರಿಸ್ಕೊಳ್ತಾ ಇದ್ದ ಬಾಲಕ ಏನು ಮಾಡ್ತಾ ಇದ್ದಾನೆ, ನಾನು ನೋಡ್ತೀನಿ ಅಂತ ಬಂದು ನೋಡ್ತಾನೆ. ಎಲ್ಲವೂ ಅದೇ ಥರ ನಡೀತಾ ಇದೆ. ಗೋಪ ಬಾಲಕರ ಜೊತೆ ಕೃಷ್ಣ ಆಟ ಆಡ್ತಾ ಇದ್ದಾರೆ. ಅವರು ತಮ್ಮ ಲಂಚ್ ಬಾಕ್ಸನ್ನು ತರ್ತಾ ಇದ್ದಾರೆ. ಇವ್ರು ತಿನ್ನುವಂಥದ್ದು, ಕಿತ್ಕೊಂಡು ತಿನ್ನುವಂಥದ್ದು, ಜಗಳ ಆಡುವಂಥದ್ದು, ಆಟ ಆಡುವಂಥದ್ದು ಎಲ್ಲವೂ ಅದೇ ಥರ ನಡೀತಾ ಇದೆ. ಬ್ರಹ್ಮನಿಗೆ ಆಶ್ಚರ್ಯವಾಯಿತು. ಎಲ್ಲರೂ ಇಲ್ಲೇ ಇದ್ದಾರೆ, ನಾನು ಅಪಹರಿಸಿಕೊಂಡು ಹೋದ ಬಾಲಕರು. ಹೋಗಿ ನೋಡ್ತಾನೆ, ಅವರೆಲ್ಲರೂ ಅಲ್ಲೇ ಇದ್ದಾರೆ, ನಾನು ಕರ್ಕೊಂಡು ಹೋಗಿರೋರು. ಹಾಗಾದರೆ ಇಲ್ಲಿರುವವರು ಯಾರು? ನಾನು ಅಪಹರಿಸಿಕೊಂಡು ಕರ್ಕೊಂಡು ಹೋಗಿದ್ದು ಯಾರನ್ನ? ಏನಿದು ಅಂತ ಬ್ರಹ್ಮನಿಗೆ ಒಂದು ಕ್ಷಣ ಅರ್ಥ ಆಗೋದಿಲ್ಲ. ಅದಾದಮೇಲೆ ಅವನಿಗೆ ಎಲ್ಲವೂ ಗೊತ್ತಾಗುತ್ತೆ. ಎಸ್, ಇದು ದೇವೋತ್ತಮ ಪರಮಪುರುಷ ಅನ್ನೋದರಲ್ಲಿ ಯಾವ ಸಂದೇಹ ಇಲ್ಲ. ಸೊ ನಾನು ಎಂಥ ತಪ್ಪನ್ನು ಮಾಡಿದೆ ಭಗವಂತನ ಪಾದಕಮಲಗಳಲ್ಲಿ. ಭಗವಂತನ ಬಾಲಲೀಲೆಯನ್ನು ಅರ್ಥ ಮಾಡಿಕೊಳ್ಳದಾದೆ ನಾನು. ಇಷ್ಟು ಪುಟ್ಟ ಬಾಲಕ, ಭಗವಂತ ಬಾಲಕನ ರೂಪದಲ್ಲಿ ಬಂದರೂ ಅವರು ಭಗವಂತನೇ ಅನ್ನೋದನ್ನು ನಾನು ತಿಳಿಯದಾದೆ. ನನ್ನಿಂದ ದೊಡ್ಡ ಅಪರಾಧವಾಗಿದೆ ಅಂಥೇಳಿ ಬ್ರಹ್ಮ ಓಡೋಡಿ ಬಂದು ಕೃಷ್ಣನ ಪಾದಕಮಲಗಳಿಗೆ ನಮಸ್ಕಾರವನ್ನು ಮಾಡಿ ನನ್ನನ್ನು ಕ್ಷಮಿಸಿ, ತಪ್ಪಾಯಿತು ನನ್ನಿಂದ ಅಂತ ಕೇಳಿಕೊಳ್ತಾನೆ. ಆಗ ಕೃಷ್ಣ ಹೇಳ್ತಾರೆ, ನನ್ನ ಜೊತೆ ವೃಂದಾವನದಲ್ಲಿ ಲೀಲೆಯನ್ನ ಮಾಡಬೇಕು ಅನ್ನುವಂತಹ ಇಚ್ಛೆಯಿಂದ ಸಾವಿರಾರು ಅಂದರೆ ವರ್ಷಗಳಿಂದ ಹಲವಾರು ಜನ್ಮಗಳ ತಪಸ್ಸನ್ನು ಮಾಡಿರುವಂತಹ ಇವರೆಲ್ಲ ಇಲ್ಲಿ ಗೋಪಬಾಲಕರಾಗಿ ಹುಟ್ಟಿದ್ದಾರೆ. ಸೊ ಅವರೆಲ್ಲ ನನ್ನ ಪ್ರಿಯ ಭಕ್ತರು. ಅವರ ಜೊತೆ ನಾನು ಲೀಲೆಯನ್ನು ಮಾಡ್ತಾ ಇದ್ದಾಗ ನೀನು ಅವರನ್ನು ಅಪಹರಿಸಿದೆ. ಸೊ ನನ್ನ ಭಕ್ತರನ್ನು ನನ್ನಿಂದ ಯಾರು ದೂರ ಮಾಡ್ತಾರೋ ಅವರನ್ನು ನಾನು ಹೇಗೆ ಕ್ಷಮಿಸಲು ಸಾಧ್ಯ ಅಂತ ಕೇಳ್ತಾರೆ ಕೃಷ್ಣ. ಅದಾದಮೇಲೆ ಬ್ರಹ್ಮ ಪ್ರಾಯಶ್ಚಿತ್ತ ಮಾಡೋದಕ್ಕೋಸ್ಕರ ಅವರು ಒಂದು ಹಲವಾರು ರೀತಿಯಲ್ಲಿ, ಅಂದರೆ ಯಾವ ಥರ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ತಾರೆ ಅನ್ನುವಂಥ ಕಥೆ ಇನ್ನೂ ಮುಂದುವರಿಯುತ್ತದೆ. ಹೇಳ ಬಯಸುವುದೇನೆಂದರೆ, ಅಂತಹ ಬ್ರಹ್ಮನಿಗೆ ಅರ್ಥವಾಗಲಿಲ್ಲಂತೆ ಕೃಷ್ಣನ ಬಾಲಲೀಲೆ, ಕೃಷ್ಣನ ಲೀಲೆಗಳು. ಇನ್ನು ನಮ್ಮಂಥ ಹುಲುಮಾನವರ ಪಾಡೇನು ಅಲ್ವಾ? ಸೊ ಸಾಮಾನ್ಯ ಮನುಷ್ಯರು ಅಂತ ನಾವು ತಿಳಿದುಕೊಳ್ಳುತ್ತೇವೆ ಕೃಷ್ಣನನ್ನು. ಆದರೆ
ಕೃಷ್ಣನನ್ನ ಭಕ್ತರು ಮಾತ್ರ ಅರಿತುಕೊಳ್ಳೋದಕ್ಕೆ ಸಾಧ್ಯ. ಸೊ ನಾವು ಕೂಡ ಅರಿತುಕೊಳ್ಳಬಹುದು. ಭಕ್ತಿ ಮಾರ್ಗದಲ್ಲಿ ಬರುವುದರಿಂದ ಮಾತ್ರ ನಾವು ಕೃಷ್ಣನನ್ನ ಅರಿತುಕೊಳ್ಳೋದಕ್ಕೆ ಸಾಧ್ಯ. ಭಕ್ತ್ಯಾ ಮಾಂ ಅಭಿಜಾನಾತಿ, ಭಗವಂತ ಹೇಳ್ತಾರೆ, ಭಕ್ತಿಯಿಂದ ಮಾತ್ರ ನನ್ನನ್ನು ನಾನಿರುವಂತೆ ಒಬ್ಬನು ಅರಿತುಕೊಳ್ಳಲು ಸಾಧ್ಯ ಅಂತೇಳಿ. ಮೋಘಾಶಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸಿಂ ಆಸುರಿಂ ಚೈವ ಮೋಹಿ ಪ್ರಕೃತಿ ಮೋಹಿನೀಂ ಶ್ರಿತಾಃ. ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತವೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು, ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತದೆ. ಸೊ ಕೆಲವರು ದಿಗ್ಭ್ರಮೆಗೊಳ್ಳುತ್ತಾರೆ ನನ್ನ ಲೀಲೆಯನ್ನ ನೋಡಿ. ಸೊ ಹೀಗೆ ದಿಗ್ಭ್ರಮೆಯಾಗಿ ಅವರನ್ನ ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸ್ತವೆ. ಸೊ ಭಗವಂತನೇ ಇಲ್ಲ ಅಂತ ಅವರು ಹೇಳ್ತಾರೆ. ಭ್ರಾಂತಿಯ ಸ್ಥಿತಿ ಅವರದು. ಅವರಿಗೆ ಮುಕ್ತಿಯ ಭರವಸೆಯೂ ಇಲ್ಲ, ಫಲಾಪೇಕ್ಷಿತ ಕರ್ಮಗಳಲ್ಲಿ ಅವರ ಎಲ್ಲ ಜ್ಞಾನ ಸಂಸ್ಕಾರ ಸೋತು ಹೋಗುತ್ತದೆ ಅನ್ನೋದನ್ನ ಭಗವಂತ ಹೇಳ್ತಾರೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವಿಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಾ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಪಾರ್ಥನೆ, ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನು ಅವ್ಯಯನೂ ಆದ ದೇವೋತ್ತಮ ಪರಮಪುರುಷನು ಎಂದು ಗೊತ್ತು. ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಸೊ ಮಹಾತ್ಮರು ಹೇಗಿರುತ್ತಾರೆ? ಅವರು ಭ್ರಾಂತಿಗೆ ಸಿಲುಕಿರುವುದಿಲ್ಲ. ಯಾಕೆಂದ್ರೆ ಅವರು ಭಕ್ತಿ ಸೇವೆಯಲ್ಲಿ ತೊಡಗಿರೋದ್ರಿಂದ ಅವರಿಗೆ ನಾನು ಅವ್ಯಯನು ದೇವೋತ್ತಮ ಪರಮಪುರುಷನು ಎನ್ನುವುದು ಅವರಿಗೆ ಸರಿಯಾಗಿ ತಿಳಿದಿರುತ್ತದೆ. ಆದುದರಿಂದ ಸೊ ಮಹಾತ್ಮರು ಅಂದ್ರೆ ಭಗವಂತನ ಭಕ್ತರು. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದ್ರೆ ಹಲವಾರು ಭಕ್ತರು ಇದ್ದಾರೆ. ಅದರಲ್ಲಿ ಮಾಧವೇಂದ್ರ ಪುರಿ ಅವರು ಒಂದು ಉತ್ತಮ ಉದಾಹರಣೆ. ಹೇಗೆ ಅವರು ತಮಗೋಸ್ಕರ ಏನನ್ನೂ ಕೇಳಲಿಲ್ಲ ಕೃಷ್ಣನಿಂದ. ಕೃಷ್ಣನೇ ಅವರ ಕಾಳಜಿಯನ್ನ ವಹಿಸ್ತಾ ಇದ್ರು ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲಿ ಕೂಡ. ಅವರು ತಮ್ಮ ಬಗ್ಗೆ ಯಾವತ್ತು ಯೋಚನೆನೇ ಮಾಡಿರಲಿಲ್ಲ. ತಮ್ಮನ್ನ ತಾವು ಭಕ್ತಿಯಲ್ಲಿ ತೊಡಗಿಸಿಕೊಂಡಿದ್ರು. ಹೀಗೆ ವೃಂದಾವನಕ್ಕೆ ಮಾಧವೇಂದ್ರ ಪುರಿ ಅವರು ಭೇಟಿ ಕೊಟ್ಟಾಗ ಸೊ ಅವರು ಏನಾದರೂ ಮಧುಕರಿ ಮಾಡಿ ಏನಾದರೂ ಸಿಕ್ಕಿದ್ರೆ ಅದನ್ನ ಆಹಾರವನ್ನ ಸೇವಿಸ್ತಾ ಇದ್ರು, ಇಲ್ಲದಿದ್ರೆ ಉಪವಾಸವಿರ್ತಾ ಇದ್ರು. ಆಗ ಕೃಷ್ಣ ಸ್ವತಃ ಬಂದು ಅವರಿಗೆ ಹಾಲನ್ನು ಕೊಡುವುದು, ಖೀರನ್ನು ಕೊಡುವುದನ್ನ ಮಾಡ್ತಾ ಇದ್ರಂತೆ. ಎಲ್ಲಾ ರೀತಿಯಲ್ಲೂ ಅವರು ಭಗವಂತನಿಂದ ರಕ್ಷಿಸಲ್ಪಟ್ಟಿದ್ದರು. ಭಗವಂತನೇ ಅವರ ಕಾಳಜಿಯನ್ನ ವಹಿಸ್ತಾ ಇದ್ರು. ಒಂದು ಬಾರಿ ರೆಮುನಾದಲ್ಲಿರುವಂತಹ ಗೋಪಿನಾಥ ದೇವಸ್ಥಾನಕ್ಕೆ ಮಾಧವೇಂದ್ರ ಪುರಿ ಭೇಟಿ ಕೊಟ್ಟಾಗ ಅಲ್ಲಿ ಭಗವಂತನಿಗೆ, ಗೋಪಿನಾಥನಿಗೆ ಖೀರ್ನ ಒಂದು ನೈವೇದ್ಯವನ್ನ ಅಲ್ಲಿ ಇಡಲಾಗಿತ್ತು. ಆ ನೈವೇದ್ಯದ ಪರಿಮಳ ಎಲ್ಲೆಲ್ಲೂ ಬರ್ತಾ ಇತ್ತು, ತುಂಬಾ ಸುವಾಸನೆಯಿಂದ ಕೂಡಿತ್ತು. ಮಾಧವೇಂದ್ರ ಪುರಿಯವರು ಹೇಳುತ್ತಾರೆ, ಇಷ್ಟೊಂದು ಸುವಾಸನ ಭರಿತವಾಗಿರುವಂತಹ ಈ ಖೀರು ಎಷ್ಟೊಂದು ರುಚಿಯಾಗಿರಬಹುದು ಅಂತ ಅವರಿಗೆ ಒಂದು ಬಾರಿ ಯೋಚನೆ ಬರುತ್ತದೆ ಅವರ ಮನಸ್ಸಿನಲ್ಲಿ. ಆಮೇಲೆ ಅವರಿಗೆ ಅದರಿಂದ ಪಶ್ಚಾತ್ತಾಪವಾಗುತ್ತೆ. ಭಗವಂತ ಅದನ್ನ ತಿನ್ನೋದಕ್ಕಿಂತ ಮುಂಚೆ ಅದರ ರುಚಿಯ ಬಗ್ಗೆ ನಾನು ಯೋಚಿಸಿದೆ, ಅಪರಾಧವಾಯಿತು, ಇದು ನನ್ನಿಂದ ತಪ್ಪಾಗಿದೆ ಅಂತ ಹೇಳಿ ಅವರು ತುಂಬಾ ಬೇಸರಗೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇನ್ನು ನಾನಿಲ್ಲಿ ನಿಲ್ಲಲು ಯೋಗ್ಯನಲ್ಲ ಅಂಥೇಳಿ ಅವರು ಎಲ್ಲೋ ಒಂದು ಕಡೆ ಕುಳಿತುಕೊಂಡು, ಜನ ನಿಬಿಡ ಪ್ರದೇಶದಲ್ಲಿ ಎಲ್ಲೋ ಒಂದು ಕಡೆ ಕುಳಿತುಕೊಂಡು ಭಗವಂತನ ನಾಮ ಜಪವನ್ನು ಮಾಡ್ತಾ ಕೂತಿರುತ್ತಾರೆ. ಸೊ ಇಲ್ಲಿ ಭಗವಂತನಿಗೆ ನೈವೇದ್ಯಕ್ಕೆ ಇಟ್ಟಿರುವಂತಹ ಒಂದು 2-3 ಪಾತ್ರೆಗಳಲ್ಲಿ ಅದನ್ನ ಇಟ್ಟಿರುತ್ತಾರೆ. ಆವಾಗ ಕೃಷ್ಣ ಏನ್ ಮಾಡ್ತಾರೆ, ಅದರಲ್ಲಿರುವಂಥ ಒಂದು ಪಾತ್ರೆಯನ್ನ ಆ ಕೃಷ್ಣನ ಮೂರ್ತಿ, ಗೋಪಿನಾಥನ ಮೂರ್ತಿ, ಅದನ್ನ ತೆಗೆದು ತಮ್ಮ ಹಿಂದೆ ಅಡಗಿಸಿ ಇಟ್ಟು ಬಿಡ್ತಾರೆ. ಮೂರ್ತಿ ಇವಾಗಲೂ ಇದೆ, ಕಿರುಚೋರ ಗೋಪಿನಾಥ ದೇವಸ್ಥಾನ ಒರಿಸ್ಸಾದ ರೇಮುನಾದಲ್ಲಿ ಇದೆ. ಸೊ ಒಂದು ಪಾತ್ರೆಯನ್ನ ಅವರು ಅಡಗಿಸಿಡ್ತಾರೆ. ನೈವೇದ್ಯ ಇಟ್ಟವರು ಅದನ್ನ ತೆಗೆದ್ರು ನೈವೇದ್ಯವನ್ನ. ಅದಾದ್ಮೇಲೆ ಅವರು ಅದನ್ನ ಅಷ್ಟು ಗಮನಿಸ್ಲಿಲ್ಲ, ಒಂದು ಪಾತ್ರೆ ಮಿಸ್ ಆಗಿದೆ ಅಂತೇಳಿ. ಅದಾದ್ಮೇಲೆ ಅಲ್ಲಿಯ ಅರ್ಚಕನಿಗೆ ಕನಸಿನಲ್ಲಿ ಬಂದು ಹೇಳ್ತಾರೆ, ನೋಡು, ನನ್ನ ಮೂರ್ತಿಯ ಹಿಂದೆ ಒಂದು ಪಾತ್ರೆ ಇಟ್ಟಿದ್ದೇನೆ ಪಾಯಸದ್ದು, ಅದನ್ನ ತಗೊಂಡೋಗಿ ನನ್ನ ಭಕ್ತನಾದಂಥ ಮಾಧವೇಂದ್ರ ಪುರಿಗೆ ತಲುಪಿಸು ಅಂತ ಹೇಳ್ತಾರೆ. ಅವನು ತಟ್ಟನೆ ನಿದ್ದೆಯಿಂದ ಹೇಳ್ತಾನೆ, ನೋಡ್ತಾನೆ, ಏನಿದು ಅಂಥೇಳಿ. ಆ ಮೂರ್ತಿಯ ಹಿಂದ್ಗಡೆ ಪಾಯಸದ ಪಾತ್ರೆ ನಿಜವಾಗ್ಲೂ ಇದೆ. ಆಶ್ಚರ್ಯವಾಯಿತು, ಈ ಮೂರ್ತಿ ಹೇಗೆ ಅಡಗಿಸಿಟ್ಟಿತ್ತು ಇದನ್ನ ಅಂತೇಳಿ. ಅದನ್ನ ತಗೊಂಡು ಹೋಗಿ ಮಾಧವೇಂದ್ರ ಪುರಿ ಅಂತ, ಅವನು ಈ ತರ ಇಲ್ಲೇ ಕುಳಿತಿದ್ದಾನ ಇಂಥ ಸ್ಥಳದಲ್ಲಿ ಅಂತ ಕರೆಕ್ಟಾಗಿ ಹೇಳ್ತಾರೆ. ಅಲ್ಲಿಗೆ ಹೋಗ್ತಾನೆ. ಹೋಗಿ ಮಾಧವೇಂದ್ರ ಪುರಿ, ನೀವು ಮಾಧವೇಂದ್ರ ಪುರಿನಾ? ಇದನ್ನ ನಿಮ್ಗೆ ಭಗವಂತ ಕಳಿಸಿದ್ರು ಅಂತೇಳಿ. ಆಶ್ಚರ್ಯ ಆಗುತ್ತೆ ಮಾಧವೇಂದ್ರ ಪುರಿಗೆ. ಇದು ಗೋಪಿನಾಥ ನಿಮ್ಗೆ ಇದನ್ನ ಕಳಿಸಿದ್ದಾರೆ, ನೀವು ಇದನ್ನ ಸೇವಿಸ್ಬೇಕಂತೆ. ಯಾಕೆಂದ್ರೆ ನೀವು ಅಲ್ಲಿ ಇದ್ದಾಗ ಈ ನೈವೇದ್ಯ ನಡೀತಾ ಇತ್ತು. ಸೊ ಆದ್ರಿಂದ ನೀವು ಇದನ್ನ ಸೇವಿಸ್ಬೇಕಂತೆ ಅಂತೇಳಿ. ಸೊ ಹೀಗೆ ಭಗವಂತ ಈ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ರು ತನ್ನ ಭಕ್ತರಿಗೆ.
ಕೀರುಚೋರ ಗೋಪಿನಾಥ ಅಂತ ದೇವಸ್ಥಾನ ಇವಾಗಲೂ ಇದೆ. ಇನ್ನೊಂದು ಸಾಕ್ಷಿ ಗೋಪಾಲ್ ದೇವಸ್ಥಾನ ಅಂತ ಕೂಡ ಇದೆ. ಅದು ಕೂಡ ಹಾಗೆ ಸಾಕ್ಷಿಯನ್ನ ಹೇಳೋದಕ್ಕೋಸ್ಕರ ಗೋಪಾಲ್ ಎಷ್ಟೋ ದೂರ ನಡೆದುಕೊಂಡು ಬಂದು ಸಾಕ್ಷಿಯನ್ನ ಹೇಳಿದ್ರು ತನ್ನ ಭಕ್ತನಿಗೋಸ್ಕರ ಅಂತೇಳಿ. ಹೀಗೆ ಮಹಾತ್ಮರ ಜೊತೆ ಭಗವಂತ ಯಾವ ತರ ಸ್ಪಂದಿಸುತ್ತಾರೆ, ದೈವಿಂ ಪ್ರಕೃತಿಂ ಆಶ್ರಿತಾಹ, ಅವರು ನನ್ನ ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ ಅನ್ನೋದನ್ನ ಭಗವಂತ ಹೇಳ್ತಾರೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢಾವೃತಾಃ ನಮಸ್ಯಂತ್ಯಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಸೊ ಮಹಾತ್ಮರಾದವರು ಸದಾ ನನ್ನ ಕೀರ್ತನೆಯನ್ನ ಮಾಡುತ್ತಾರೆ. ಸತತಂ ಕೀರ್ತಯಂತೋ ಮಾಂ, ಅವರಿಗೆ ಅದರಿಂದ ಸಂತೋಷ ಸಿಗುತ್ತದೆ. ನನ್ನ ನಾಮ ಜಪವನ್ನ ಜಪಿಸ್ತಾ ಜಪಿಸ್ತಾ ಅವರು ಆನಂದ ಪಡುತ್ತಾರೆ. ದೃಢ ಸಂಕಲ್ಪದಿಂದ ಪ್ರಯತ್ನವನ್ನ ಮಾಡುತ್ತಾರೆ. ಅವರು ನನ್ನಲ್ಲಿಗೆ ಬರೋದಕ್ಕೆ ನನಗೆ ನಮಸ್ಕಾರವನ್ನ ಮಾಡುತ್ತಾ ಸತತವಾಗಿ ಅವರು ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ ಅಂತ ಭಗವಂತ ಹೇಳ್ತಾರೆ. ಸೊ ಭಕ್ತರಾದವರು ಭಗವಂತನನ್ನ ಯಾವತ್ತೂ ಮರೆಯುವುದೇ ಇಲ್ಲ. ಅಂತಹ ಮಹಾತ್ಮರು, ಇಲ್ಲಿ ಮಹಾತ್ಮರು ಅಂತ ಭಗವಂತ ಹೇಳ್ತಾರಲ್ವಾ, ಅಂತಹ ಮಹಾತ್ಮರಲ್ಲಿ ನಮ್ಮ ಇಸ್ಕಾನ್ನ ಸಂಸ್ಥಾಪಕ ಆಚಾರ್ಯರು ಆಗಿರುವಂತಹ ಪ್ರಭುಪಾದರು ಕೂಡ ಒಬ್ಬರು. ಪ್ರಭುಪಾದರ ಹತ್ರ ಯಾರೋ ಒಬ್ಬರು ಪ್ರಶ್ನೆಯನ್ನ ಕೇಳಿದಾಗ ಅವರು ಹೇಳಿದ್ರು, ಈ ಜನ್ಮದಲ್ಲಿ ಒಂದು ಕ್ಷಣವೂ ನಾನು ಕೃಷ್ಣನನ್ನ ಮರೆಯಲಿಲ್ಲ ಅಂತ ಅವರು ಹೇಳ್ತಾರೆ. ಸೊ ಹೀಗೆ ಹೇಳುವುದಕ್ಕೆ ಕೂಡ ಎಷ್ಟು ಧೈರ್ಯ ಬೇಕು ಅಂದರೆ, ನಿಜವಾಗ್ಲೂ ಅವರಿಗೆ ಅಷ್ಟೊಂದು ಆತ್ಮವಿಶ್ವಾಸದಿಂದ ಅವರು ಹೇಳುತ್ತಾರೆ ಕೃಷ್ಣನನ್ನ ಯಾವತ್ತೂ ಮರೆಯಲಿಲ್ಲ ಅಂತೇಳಿ. ಸೊ ನಾವೆಲ್ಲ ಕೃಷ್ಣನನ್ನ ಸ್ಮರಿಸೋದಕ್ಕೆ ನಾವು ಸ್ಮರಿಸ್ಕೋಬೇಕು ಅಲ್ವಾ. ಭಗವಂತನನ್ನು ಯಾವಾಗಲೂ ನಮಗೆ 24 ಗಂಟೆ ಸ್ಮರಿಸೋದು ಬಿಡಿ, ದಿವಸದ ಒಂದು 10 ನಿಮಿಷ ಸ್ಮರಿಸೋದಕ್ಕೂ ನಾವು ಅದನ್ನ ಅಂದರೆ ಇದು ಮಾಡಿಕೊಂಡು ನೆನೆಸ್ಕೊಂಡು ನಾವು ಸ್ಮರಿಸ್ಬೇಕು. ಆದರೆ ಪ್ರಭುಪಾದರು ಒಂದು ಕ್ಷಣವೂ ಮರೆಯಲಿಲ್ವಂತೆ. ಇದು ನಿಜವಾದ ಮಹಾತ್ಮನ ಲಕ್ಷಣ. ಪಿತಾಮಹಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಂ ಓಂಕಾರ ಋಕ್ಸಾಮ ಯಜುರೇವ ಚ. ನಾನು ವಿಶ್ವದ ತಂದೆ, ಆಧಾರ ಮತ್ತು ಪಿತಾಮಹ, ನಾನು ಜ್ಞಾನದ ಗುರಿ, ಪವಿತ್ರೀಕರಿಸುವವನು ಓಂಕಾರ, ನಾನೇ ಋಕ್ ಸಾಮ ಮತ್ತು ಯಜುರ್ವೇದಗಳು. ಸೊ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾರೆ, ನಾನು ವಿಶ್ವದ ತಾಯಿ ತಂದೆ ಎಲ್ಲವೂ ನಾನೇ ಅಂತ. ಕೇವಲ ಭಾರತೀಯರಿಗೆ ಮಾತ್ರ ಅಲ್ಲ, ಅಥವಾ ಕೇವಲ ಒಂದು ಇದಕ್ಕೆ ಸಂಬಂಧಪಟ್ಟವರಲ್ಲ, ಒಂದು ಪ್ರಾಂತ್ಯಕ್ಕೆ ಸಂಬಂಧಪಟ್ಟವರಲ್ಲ. ಅವರು ವಿಶ್ವದ ತಂದೆ ತಾಯಿ ಮತ್ತು ಪಿತಾಮಹ ನಾನು, ಆಧಾರ ನಾನು, ಪಿತಾಮಹ ನಾನು, ಜ್ಞಾನದ ಗುರಿ ನಾನು, ಜ್ಞಾನವನ್ನ ಪಡೆಯುವ ಉದ್ದೇಶ ನನ್ನನ್ನ ತಿಳಿಯುವುದೇ ಆಗಿದೆ, ಪವಿತ್ರೀಕರಿಸುವವನು ನಾನು, ಎಲ್ಲವನ್ನ ಪವಿತ್ರೀಕರಿಸುತ್ತೇನೆ. ಈ ಪ್ರಪಂಚದಲ್ಲಿ ಇರುವಂತಹ ಎಂಥದೇ ಅಪವಿತ್ರತೆಯಾಗಲಿ ನನ್ನ ನಾಮದಿಂದ, ನನ್ನ ಭಕ್ತಿಯಿಂದ ಪವಿತ್ರವಾಗುವುದಿಲ್ಲ ಅಂತ ಇಲ್ವೇ ಇಲ್ಲ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾರೆ. ನಾನೇ ಗುರಿಯು, ನಾನೇ ಪೋಷಿಸುವವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲದಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ. ಸೊ ಭಗವಂತ ಹೇಳ್ತಾರೆ ಎಲ್ಲವೂ ನಾನೇ, ಗುರಿಯೂ ನಾನೇ, ಎಲ್ಲರ ಆಪ್ತ ಗೆಳೆಯ ನಾನೇ, ಸುಹೃದಂ ಸರ್ವಭೂತಾಣ. ಸೊ ಈಗ ನಾವು ತಿಳ್ಕೊಂಡಿದ್ವಿ, ಮಿತ್ರ ಅಂದರೆ ನಮ್ಮ ಸ್ನೇಹಿತರು, ಬಂಧು ಅಂದರೆ ಅವರಿಗಿಂತ ಇನ್ನೂ ಹತ್ತಿರವಾಗಿರುವವರು, ಸುಹೃದ್ ಅಂದರೆ ಇನ್ನೂ ಹತ್ತಿರವಾಗಿರುವವರು ಯಾರು? ಎಲ್ಲರ ಅತ್ಯಂತ ಆಪ್ತ ಗೆಳೆಯ ಭಗವಂತ. ಯಾವುದೇ ಜನ್ಮದಲ್ಲಿ ನಾವು ಬಂದರೂ ನಮ್ಮ ಜೊತೆ ಭಗವಂತ ಮಾತ್ರ ಶಾಶ್ವತವಾಗಿ ಬರುವಂಥದ್ದು ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿ. ಈ ಜನ್ಮದಲ್ಲಿ ಯಾವುದೇ ಸಂಬಂಧಗಳು ಯಾರ ಜೊತೆ ನಮ್ದು ಇದ್ದರೆ ಕೂಡ ಮೃತ್ಯುವಿನೊಂದಿಗೆ ಅದು ಕೊನೆಯಾಗುತ್ತೆ. ಆದರೆ ಎಂದೆಂದಿಗೂ ಕೊನೆಯಾಗದ ಸಂಬಂಧ ನಮ್ಮಂದು ಭಗವಂತನ ಜೊತೆ ಮಾತ್ರ ಇರುವಂಥದ್ದು. ಆದ್ದರಿಂದ ನಮ್ಮೆಲ್ಲರ ಆಪ್ತ ಗೆಳೆಯ ಭಗವಂತನೇ. ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲದಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ. ಅರ್ಜುನನೇ, ನಾನೇ ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆ ಹಿಡಿಯುತ್ತೇನೆ ಮತ್ತು ಕಳುಹಿಸುತ್ತೇನೆ, ನಾನೇ ಅಮೃತ, ನಾನೇ ಮೃತ್ಯು, ಚೇತನ ಮತ್ತು ಜಡವಸ್ತು ಎರಡು ನನ್ನಲ್ಲಿ ಇವೆ. ಸೊ ಎಲ್ಲವೂ ನಾನೇ ಅನ್ನೋದನ್ನ ಇಲ್ಲಿ ಭಗವಂತ ವಿವರಿಸುತ್ತಾರೆ. ತ್ರೈವಿದ್ಯಮಾಂ ಸೋಮಪಹಾಪೂತ ಪಾಪ ಯಜ್ಞೇರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ವೇದಗಳನ್ನು ಅಭ್ಯಾಸ ಮಾಡಿ, ಸೋಮರಸವನ್ನು ಪಾನ ಮಾಡಿ ಸ್ವರ್ಗಲೋಕವನ್ನು ಅರಸುವವರು
ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ. ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ. ಅಲ್ಲಿ ಸ್ವರ್ಗ ಸುಖಗಳನ್ನು ಸವಿಯುತ್ತಾರೆ. ತೇ ತ್ವಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಏವಂ ತ್ರೈಧರ್ಮಮನು ಪ್ರಪನ್ನ ಗತಾಗತಂ ಕಾಮ ಕಾಮ ಲಭಂತೆ. ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಈ ಮರ್ತ್ಯ ಲೋಕಕ್ಕೆ ಹಿಂದಿರುಗುತ್ತಾರೆ. ಹೀಗೆ 3 ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವನ್ನಷ್ಟೇ ಅರಸುವವರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದನ್ನಷ್ಟೇ ಸಾಧಿಸುತ್ತಾರೆ. ಸೊ ಈಗ ವೇದಗಳಲ್ಲಿ 3 ಭಾಗಗಳಿರುತ್ತವೆ. ಒಂದು ಕರ್ಮಕಾಂಡ, ಇನ್ನೊಂದು ಜ್ಞಾನಕಾಂಡ, ಮತ್ತೊಂದು ಉಪಾಸನಕಾಂಡ. ಸೊ ಕರ್ಮಕಾಂಡದಲ್ಲಿ ಏನು ಹೇಳಲಾಗಿದೆ ಅಂದರೆ ಯಾವುದಾದ್ರೂ ಯಾಗ ಯಜ್ಞವನ್ನ ಮಾಡೋದ್ರಿಂದ ಏನೇನು ಫಲ ಇದೆ ಅಂತೇಳಿ ಕಾಮ್ಯ ಕರ್ಮದ ಬಗ್ಗೆ ಹೇಳಲಾಗಿದೆ. ಉದಾಹರಣೆಗೆ ಈಗ ಐಶ್ವರ್ಯ ಪ್ರಾಪ್ತಿಯಾಗಬೇಕಂತೇಳಿ ಒಂದು ಹೋಮವನ್ನ ಮಾಡೋದು, ಯಾಗವನ್ನ ಮಾಡುವಂಥದ್ದು, ಐಶ್ವರ್ಯವನ್ನ ಗಳಿಸುವಂಥದ್ದು, ಹೀಗೆ ಕಾಮ್ಯ ಕರ್ಮ ಪ್ರತಿಫಲವನ್ನ ನಿರೀಕ್ಷಿಸಿ ಮಾಡುವಂಥ ಕರ್ಮದ ಬಗ್ಗೆ ಹೇಳಲಾಗಿದೆ. ಸೊ ಏನು ಮಾಡ್ತಾರೆ, ಕೆಲವರು ವೇದಗಳ ಅಭ್ಯಾಸವನ್ನ ಮಾಡುತ್ತಾರೆ. ವೇದದ ಕರ್ಮಕಾಂಡವನ್ನ ಮಾತ್ರ ಆರಿಸುತ್ತಾರೆ, ತಮ್ಮ ಅನುಕೂಲಕ್ಕೋಸ್ಕರ ಅದನ್ನು ಬಳಸುತ್ತಾರೆ. ವೇದಗಳ ಅಭ್ಯಾಸವನ್ನ ಮಾಡುತ್ತಾರೆ, ಸೋಮರಸವನ್ನ ಪಾನ ಮಾಡುತ್ತಾರೆ. ಸೊ ಪುಣ್ಯವನ್ನ ಗಳಿಸುತ್ತಾರೆ. ಸ್ವರ್ಗಲೋಕಕ್ಕೆ ಅಂದರೆ ಅವರು ಹೋಗ್ಬೋದು, ಪಾಪ ಪ್ರತಿಕ್ರಿಯೆಗಳಿಂದ ಅವರು ಬಿಡುಗಡೆ ಆಗ್ಬಹುದು. ಈ ಥರ ಅವರು ಮಾಡುವಂಥ ಪುಣ್ಯಗಳಿಂದ, ಅಂದರೆ ಆ ಪುಣ್ಯದಿಂದ ಅವರು ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ, ಅಲ್ಲಿ ಸ್ವರ್ಗ ಸುಖಗಳನ್ನು ಸವಿಯುತ್ತಾರೆ. ಆದರೆ ಏನಾಗುತ್ತೆ, ಸ್ವರ್ಗ ಸುಖವನ್ನು ಅವರು ಸವಿದ ನಂತರ ಅವರ ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ, ಎಸ್, ಪುಣ್ಯ ಕ್ಷಯಿಸುತ್ತದೆ, ಭಕ್ತಿ ಕ್ಷಯಿಸುವುದಿಲ್ಲ. ಪುಣ್ಯ ಅದರ ಫಲ ನಮಗೆ ಸಿಕ್ಕಿದ ನಂತರ ಅದು ನಿಲ್ಲಾಗೋಗುತ್ತೆ, ಕ್ಷಯಿಸಿ ಹೋಗುತ್ತೆ. ಏನಾಗುತ್ತೆ, ಪುಣ್ಯ ಇರುವವರೆಗೆ ಅವರು ಅಲ್ಲಿರ್ತಾರೆ ಸ್ವರ್ಗದಲ್ಲಿ. ಅದು ಕ್ಷಯಿಸಿದ ನಂತರ ಮತ್ತೆ ಅವರು ಈ ಮರ್ತ್ಯಲೋಕಕ್ಕೆ ಹಿಂದಿರುಗುತ್ತಾರೆ. ಸೊ ಈ ಭೂಲೋಕದ ಹೆಸರು ಮರ್ತ್ಯಲೋಕ ಅಂತೇಳಿ. ಇಲ್ಲಿಗೆ ಮತ್ತೆ ಅವರು ಹಿಂದಿರುಗಲೇಬೇಕು. ಆದ್ರಿಂದ 3 ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವನ್ನಷ್ಟೇ ಬಯಸುವವರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದನ್ನಷ್ಟೇ ಸಾಧಿಸುತ್ತಾರೆ. ಈಗ ಸ್ವರ್ಗಕ್ಕೆ ಹೋಗುವುದೇ ನಮ್ಮ ಜೀವನದ ಉದ್ದೇಶ ಅಂತ ಕೆಲವರು ತಿಳ್ಕೊಂಡಿರ್ತಾರೆ. ಮುಂದಕ್ಕೆ ಸತ್ತ ಮೇಲೆ ಸ್ವರ್ಗನೇ ಎಲ್ರಿಗೂ ಅಂತೇಳಿ. ಸ್ವರ್ಗ ಭೂಮಿಗಿಂತ 1 ಸ್ಟೆಪ್ ಮೇಲೆ ಇದೆ ಅಷ್ಟೆ. ಭೂರ್ ಭುವ ಸ್ವ, ಸ್ವರ್ಗಲೋಕ 1 ಸ್ಟೆಪ್ ಮೇಲೆ ಇರೋದು. ಅಲ್ಲಿಗೆ ಹೋದವರು ಸ್ವರ್ಗಕ್ಕೆ ಯಾಕೆ, ಸ್ವರ್ಗಲೋಕ ಅದಾದ್ಮೇಲೆ ಮಹಾಲೋಕ, ಜನಲೋಕ, ತಪಲೋಕ, ಸತ್ಯಲೋಕಕ್ಕೆ ಹೋದವರು ಕೂಡ ಮತ್ತೆ ಬರಲೇಬೇಕು ಕೆಳಗಡೆ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ ಅಂತ ಭಗವಂತ ಹೇಳ್ತಾರೆ ಅಲ್ವಾ. ಸೊ ಸ್ವರ್ಗಕ್ಕೆ ಹೋದವರು ತಮ್ಮ ಪುಣ್ಯ ಕ್ಷಯಿಸಿದ ನಂತರ ಮತ್ತೆ ಅವರು ಇಲ್ಲಿಗೆ ಬರಲೇಬೇಕು. ಸೊ ಏನನ್ನ ಸಾಧಿಸಿದ ಹಾಗೆ ಆಯಿತು, ಅವರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದನ್ನು ಸಾಧಿಸಿದ ಹಾಗೆ ಆಯಿತು ಅಲ್ವಾ. ಮತ್ತೆ ಇಲ್ಲಿ ಬಂದು ಭಕ್ತಿಯನ್ನ ಮಾಡಿಯೇ ಅವರು ಮುಕ್ತಿಯನ್ನ ಪಡೆಯಬೇಕು, ಭಕ್ತಿಯನ್ನ ಮಾಡಿಯೇ ವೈಕುಂಠಕ್ಕೆ ಅವರು ಹೋಗಬೇಕು. ಸ್ವರ್ಗದಿಂದ ವೈಕುಂಠಕ್ಕೆ ಏನು ಅಲ್ಲಿಂದ ಬೇರೆ ಏನು ಏಣಿ ಏನಿಲ್ಲ, ಮಾರ್ಗ ಇಲ್ಲ, ಇಲ್ಲಿಗೆ ಬಂದೇ ಭಕ್ತಿ ಮಾಡಿಯೇ ಹೋಗಬೇಕು. ಆದ್ರಿಂದ ಬರೀ ಇದನ್ನೇ ಮಾಡುವವರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದನ್ನಷ್ಟೇ ಸಾಧಿಸುತ್ತಾರೆ ಅಂತ ಭಗವಂತ ಹೇಳ್ತಾರೆ. ಅನನ್ಯಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವನು ಯಾರೋ ಅವರಿಗೆ ನಾನು ಇಲ್ಲದ್ದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ತುಂಬಾ ಫೇಮಸ್ ಶ್ಲೋಕ ಇದು ಅಲ್ವಾ. ಭಗವಂತ ಹೇಳ್ತಾರೆ, ಯಾರು ಅನ್ಯ ಚಿಂತೆ ಇಲ್ಲದೆ ನನ್ನನ್ನು ಪೂಜಿಸುತ್ತಾರೋ, ನನ್ನ ದಿವ್ಯ ರೂಪವನ್ನ ಧ್ಯಾನಿಸುತ್ತಾರೋ ಅವರಿಗೆ ಇಲ್ಲದನ್ನ ಕೊಡುತ್ತೇನೆ ಮತ್ತು ಇರುವುದನ್ನ ಕಾಪಾಡುತ್ತೇನೆ ಅನ್ನುವಂಥ ಆಶ್ವಾಸನೆಯನ್ನ ಭಗವಂತ ಇಲ್ಲಿ ಕೊಡ್ತಾ ಇದ್ದಾರೆ.